ಜೈ ಮೋದಿ ಜೈ ಅಮಿತ್ ಶಾ ಅಂತ ಘೋಷಣೆ ಕೂಗ್ತಾ ದುರಂಧರ್ ಸಿನಿಮಾದಲ್ಲಿ ನಕಲಿ ದಾವೂದ್ನ ನೋಡ್ತಾ ವಾಹ್ ಮೋದಿ ವಾಹ್ ಅಂತ ಮೈ ಮರ್ತಿದ್ದಾರೆ. ಇದು ಲೀಗಲ್ಲಿ ನಡೀತಕ್ಕಂಥ ದರೋಡೆ. ಗ್ರಾಮೀಣ ಭಾರತವನ್ನ ಕಂಪ್ಲೀಟ್ ಆಗಿ ನುಂಗಿ ನೀರು ಕುಡಿತಕ್ಕಂಥ ಈ ನಿಮ್ಮ ಟೋಲ್ ರಸ್ತೆಗಳಿದಾವಲ್ಲ, ಈ ಟೋಲ್ ರಸ್ತೆಗಳು ನಮಗೆ ಬೇಕಾಗಿಲ್ಲ ಅಂತ ಯಾವಾಗ ನಮ್ಮ ಜನ ದಂಧೆ ಎತ್ತೋದೋ ಗೊತ್ತಿಲ್ಲ. ಗಡ್ಕರಿ ಅದೆಂತ ಮಹಾ ಮೋಸದ ಕೆಲಸಕ್ಕೆ ನಾಂದಿ ಹಾಡಿದ್ದ ಅನ್ನೋದನ್ನ ನೋಡ್ತಾ ಹೋಗೋಣಂತೆ ಬನ್ನಿ. ಸ್ನೇಹಿತರೆ ನಮಸ್ತೆ, ಜೇನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಾಳ್ಳಿ. ಇವತ್ತು ನಿಮಗೆ ಒಂದು ದೊಡ್ಡ ದರೋಡೆಯ ಕಥೆಯನ್ನು ಹೇಳ್ತೀವಿ. ಅಂತಿಂಥ ದರೋಡೆ ಅಲ್ಲ, ಇದು ಲೀಗಲ್ಲಿ ನಡೀತಕ್ಕಂಥ ದರೋಡೆ. ನಮ್ಮ ಕಣ್ಣು ಮುಂದೆಯೇ ನಾವೇ ನಮ್ಮ ಕೈಯಾರೆ ತಲೆ ಬಾಗಿಸಿ ಕೈಯಿಂದ ದುಡ್ಡು ಕೊಟ್ಟು ಹೋಗ್ತಕ್ಕಂಥ ಈ ದರೋಡೆ ಇದೆಯಲ್ಲ, ಈ ದರೋಡೆ ಎಲ್ಲೂ ಕೂಡ ಕಂಡು ಕೇಳರಿಯಾದಂಥದ್ದು. ಏನಂಥದ್ದು? ಇವತ್ತಿಂದ ಏಪ್ರಿಲ್ 1ರಿಂದ ಈ ಒಂದು ಟೋಲಲ್ಲಿ 5% ಎಕ್ಸ್ಟ್ರಾ ಅಂತೇಳಿ ಶುರುವಾಗಿದೆ. ಇದರಲ್ಲೂ ನಾವು ಟೋಲ್ ಕಟ್ಕೊಂಡು ಬರ್ತಾನೆ ಇದ್ವಿ. ಕಾರಿಗೆ 50 ರೂಪಾಯಿ, ಕಾರಿಗೆ 40 ರೂಪಾಯಿ ಅಂತ ಒಂದೊಂದು ಟೋಲಲ್ಲಿ ಒಂದು ಡಿಸೈನ್ ನಂಬರ್ಸ್ ಇರ್ತಿತ್ತು. ಆ ನಂಬರ್ ನಮ್ಮ ಫಾಸ್ಟಾಗಿಂದ ಕಟ್ ಆಗ್ತಿತ್ತು, ನಾವು ಹೋಗ್ತಾ ಇದ್ವಿ. ಈಗ ಅದರ ಸ್ಟೋರಿಯ ಕಂಪ್ಲೀಟ್ ಆಳಾಗಲವನ್ನು ನೋಡ್ತಾ ಹೋಗೋಣಂತೆ. ನೀವು ಈ ವಿಡಿಯೋವನ್ನು ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಟೋಲ್ ಮುಖಾಂತರ ಮತ್ತೆ ದೇಶದ ಹೆದ್ದಾರಿಗಳಲ್ಲಿ ಲೂಟಿ ಶುರುವಾಗೋಗಿದೆ. ಇದುವರೆಗೂ ನಡೆಸ್ತಿದ್ದಂತಹ ಲೂಟಿಗೆ ಈಗ ಎಕ್ಸ್ಟ್ರಾ 5% ಸೇರ್ಕೊಂಡ್ಬಿಟ್ಟಿದೆ. ಆದರೆ ಜನ ಮಾತ್ರ ಬಾಯಿ ಬಿಡ್ತಾ ಇಲ್ಲ. ಯುದ್ಧದ ಈ ಭೀಕರತೆಯ ಈ ಕಾಲದಲ್ಲೂ ಜನ ಗ್ಯಾಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇತ್ತ ಕೇಂದ್ರ ಸರ್ಕಾರ ಮಾತ್ರ ಯಾವ ಮುಲಾಜು ಇಲ್ಲದಂಗೆ ಟೋಲ್ಗಳಲ್ಲಿ ದರೋಡೆಗೆ ನಿಂತುಬಿಟ್ಟಿದೆ. ಟೋಲ್ಗಳ ಬಗ್ಗೆ ಎಷ್ಟೇ ಬರ್ಕೊಂಡ್ರೂ ಕೂಡ ಈ ನಿತಿನ್ ಗಡ್ಕರಿ ಎಂಬ ಹೆದ್ದಾರಿ ಪಿತಾಮಹ ಇದನ್ನಲ್ಲ, ಆ ಪಟಾಲಂಗೆ ಯಾವ ಡಿಫ್ರೆನ್ಸು ಕೂಡ ಆಗಲ್ಲ. ಏನು ನಿತಿನ್ ಗಡ್ಕರಿಯಿಂದ ಹೊಗಳಿದ್ದು, ನಿತಿನ್ ಗಡ್ಕರಿಯನ್ನು ಸೌದಿಯವರು ನಮಗೆ ಕೊಟ್ಬಿಡಿ ಅಂತ ಮೋದಿ ಹತ್ರ ಅಂಗ್ಲಾಚಿದ್ರಂತೆ. ಅಂಥ ದೊಡ್ಡ ಇಂಜಿನಿಯರ್ ಅವನು ಅಂತ ಎಂತೆಂಥ ಕತೆ ಕಟ್ಟಿದ್ರು. ಆದರೆ ಗಡ್ಕರಿ ಅದೆಂಥ ಮಹಾ ಮೋಸದ ಕೆಲಸಕ್ಕೆ ನಾಂದಿ ಹಾಡಿದ್ದ ಅನ್ನೋದನ್ನು ನೋಡ್ತಾ ಹೋಗೋಣಂತೆ ಬನ್ನಿ. ಮೊದಲಿಗೆ ಕಳೆದ 5 ವರ್ಷಗಳಲ್ಲಿ ಟೋಲ್ಗಳಿಂದ ಸಂಗ್ರಹ ಆದ ಹಣ ಎಷ್ಟು? ಬಹಳ ಮುಖ್ಯ ಇದು. 5 ವರ್ಷಗಳಲ್ಲಿ ಟೋಲ್ಗಳಿಂದ ಸಂಗ್ರಹ ಆದ ಹಣ ಎಷ್ಟು? ಕಳೆದ ವರ್ಷದ ಸಾಲು 25-26ನೇ ಸಾಲಿನಲ್ಲೇ 61,408 ಕೋಟಿ ರೂಪಾಯಿ ದುಡ್ಡು ಕಲೆಕ್ಟ್ ಆಗಿದೆ. ಕಳೆದ 5 ವರ್ಷಗಳಲ್ಲಿ ಒಟ್ಟು ಸಂಗ್ರಹ ಆಗಿರತಕ್ಕಂಥ ದುಡ್ಡು ಎಷ್ಟು ಗೊತ್ತಾ? 2.27 ಲಕ್ಷ ಕೋಟಿ. ಕಳೆದ 5 ವರ್ಷಗಳಲ್ಲಿ ಸಂಗ್ರಹ ಆಗಿರತಕ್ಕಂಥ ದುಡ್ಡು. ಇದಿಷ್ಟು ಟೋಲಿನ ಲೂಟಿಯ ಫಿಗರ್. ಇನ್ನು ನಾವು ವೆಹಿಕಲ್ ತಗೊಳ್ಳುವಾಗ ಟ್ಯಾಕ್ಸ್ ಕಟ್ತೀವಲ್ಲ, ರೋಡ್ ಟ್ಯಾಕ್ಸ್ ಅಂತ, ಅದರಿಂದ ಬಂದಂಥ ಹಣ ಎಷ್ಟು? ಅದು ಬೇಕಾಗುತ್ತೆ ನೋಡೋಣಂತೆ. ಮೋಟಾರ್ ವೆಹಿಕಲ್ ಟ್ಯಾಕ್ಸ್ನಿಂದ ಕಳೆದ ವರ್ಷ ಅಂದರೆ 1 ವರ್ಷದಿಂದ ಎಲ್ಲ ರಾಜ್ಯಗಳಿಂದ ಒಟ್ಟು ಸಂಗ್ರಹ ಆಗಿರತಕ್ಕಂಥ ದುಡ್ಡು 1.06 ಲಕ್ಷ ಕೋಟಿ. ಅಂದರೆ 5 ವರ್ಷಗಳಲ್ಲಿ, ಕಳೆದ 5 ವರ್ಷಗಳಲ್ಲಿ 4.5ರಿಂದ 5 ಲಕ್ಷ ಕೋಟಿ ದುಡ್ಡು ರೋಡ್ ಟ್ಯಾಕ್ಸಿಂದ ಸಂಗ್ರಹ ಆಗಿದೆ. ಇನ್ನು ಟೋಲ್ನವರು ಹಣವನ್ನು ಸುಮ್ಮನೆ ತಗೋತಾರ, ಬಂಡವಾಳ ಹಾಕಿರ್ತಾರೆ ತಗೋತಾರೆ ಅಲ್ವಾ? ಈ ಟೋಲ್ನವರ ನಿರ್ಮಾಣ ಮಾಡೋದಕ್ಕೆ, ಅಂದರೆ ಟೋಲ್ನವರು ರಸ್ತೆ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಹಾಕಿದ್ದಾರೆ, ಏನು ಮಾಡಿದ್ದಾರೆ, ಆ ಕಥೆಯನ್ನು ಕೂಡ ಒಮ್ಮೆ ನೋಡೋಣ ಬನ್ನಿ. ರಾಷ್ಟ್ರೀಯ ಹೆದ್ದಾರಿಗಳ ಒಟ್ಟು ಉದ್ದ 5 ವರ್ಷಗಳಲ್ಲಿ, ಅಂದರೆ ಇವರು ಟೋಲ್ನವರು ಇದಾರಲ್ಲ, ಅವರು ನಿರ್ಮಾಣ ಮಾಡಿರ್ತಕ್ಕಂಥ ರಸ್ತೆ ಉದ್ದ ಎಷ್ಟು ಗೊತ್ತಾ? 57,125 ಕಿಲೋಮೀಟ್ರ್. ಇಷ್ಟು ಕಿಲೋಮೀಟ್ರ್ ರಸ್ತೆಗೆ ಬಂಡವಾಳ ಹಾಕಿರೋದೆಷ್ಟು? ಕಳೆದ 5 ವರ್ಷಗಳಲ್ಲಿ ಸುಮಾರು 9.27 ಲಕ್ಷ ಕೋಟಿ. ಈ 9.27 ಲಕ್ಷ ಕೋಟಿ ಹಣಕ್ಕೆ ಕಳೆದ 5 ವರ್ಷಗಳಲ್ಲಿ ಈಗಾಗಲೇ 2.27 ಲಕ್ಷ ಕೋಟಿ ಹಣ ಟೋಲ್ಗಳಲ್ಲಿ ಬಂದಾಗೋಗಿದೆ. ಈಗ ಈ ವರ್ಷ ಸದ್ಯಕ್ಕೆ 1 ಲಕ್ಷ ಕೋಟಿ ಆದಾಯ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಅಂದರೆ ಇನ್ನು 5-6 ವರ್ಷಗಳಲ್ಲಿ ಹಾಕಿದ ಬಂಡವಾಳ ಬಂದು ಹೋಗುತ್ತೆ. 10 ಲಕ್ಷ ಕೋಟಿ ಬಂಡವಾಳ ಹಾಕಿ ವರ್ಷಕ್ಕೆ 1 ಲಕ್ಷ ಕೋಟಿ ಆದಾಯ ತೆಗೆಯೋ ಯಾವುದಾದ್ರು ಒಳ್ಳೆ ಬಿಸ್ನೆಸ್ ಇದಕ್ಕಿಂತ ಇದೆಯಾ? ನೀವೇ ಯೋಚನೆ ಮಾಡಿ. ಈ ಟೋಲ್ ರಸ್ತೆಗಳನ್ನು ಸರ್ಕಾರ ನಿರ್ಮಿಸೋದಿಲ್ಲ ಅಂತ ನಮಗೂ ನಿಮಗೂ ಗೊತ್ತಿರತಕ್ಕಂಥ ವಿಚಾರನೆ. ಹಾಗಾದರೆ ಇಡೀ ದೇಶದ ತುಂಬ ಈ ರಸ್ತೆಗಳನ್ನು ನಿರ್ಮಿಸ್ತಾ ಇರೋದು ಯಾರು ಈ ಟೋಲ್ ಕಲೆಕ್ಷನ್ ಮಾಡ್ತಾ ಇರೋದು? ಆ ಪಟ್ಟಿಯನ್ನು ಕೂಡ ಒಮ್ಮೆ ನೋಡ್ಕೊಂಬರೋಣಂತೆ. IRB ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಭಾರತದ ಅತಿ ದೊಡ್ಡ ಟೋಲ್ ರಸ್ತೆ ಆಪರೇಟರ್ ಇವರು. ಈ ದೇಶದಲ್ಲಿರತಕ್ಕಂತಹ ರಸ್ತೆಗಳಲ್ಲಿ 10% ಇವರದೇ ಬಂಡವಾಳ. ಎರಡನೇದಾಗಿ ಲಾರ್ಸನ್ ಆ್ಯಂಡ್ ಟರ್ಬೋ ಅಂದರೆ LNT ಕಂಪನಿ, ಅದು ಭಾರತದ ಅತಿ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ. ಹೆದ್ದಾರಿ ನಿರ್ಮಾಣದಲ್ಲಿ ಇದ್ರ ಪಾಲು ಭಾಳ ದೊಡ್ಡದೆ. ಮೂರನೇದಾಗಿ ಭಾಳ ಗಮನ ಇಟ್ಕೊಳ್ಳಿ, ಅದಾನಿ ಗ್ರೂಪ್, ಅದಾನಿ ಎಂಟರ್ಪ್ರೈಸಸ್, ಅದಾನಿ ಹೈವೇಸ್. ಇತ್ತೀಚಿನ ವರ್ಷಗಳಲ್ಲಂತೂ ಎಲ್ಲ ಕಡೆ ಟೋಲ್ ರಸ್ತೆಗಳಲ್ಲಿ ಇವರೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ನಿಮಗೂ ಗೊತ್ತಿರ್ಬೋದು. ಮೂರನೇದಾಗಿ GMR ಇನ್ಫ್ರಾಸ್ಟ್ರಕ್ಚರ್ಸ್. ನಾಲ್ಕನೇದಾಗಿ ಕ್ಯೂಬ್ ಹೈವೇಸ್. ಐದನೇದಾಗಿ ದಿಲೀಪ್ ರಸ್ತೆ ಹೆದ್ದಾರಿ ಕಾಮಗಾರಿ ಸಂಸ್ಥೆ. ಆರನೇದಾಗಿ PNC ಇನ್ಫ್ರಾಸ್ಟ್ರಕ್ಚರ್. ಏಳನೇದಾಗಿ HG ಇನ್ಫ್ರಾ. ಇಷ್ಟು ಸಂಸ್ಥೆಗಳು ಭಾಳ ದೊಡ್ಡ ಮಟ್ಟದಲ್ಲಿ ರಸ್ತೆಗಳಿಗೆ ಬಂಡವಾಳ ಹಾಕಿ ದರೋಡೆ ಮಾಡೋದಕ್ಕೆ ನಿಂತುಬಿಟ್ಟಿದ್ದಾವೆ. ಇವರ ಜೇಬುಗಳನ್ನು ವರ್ಷಕ್ಕೆ ಲಕ್ಷ ಕೋಟಿಗಳಲ್ಲಿ ತುಂಬಿಸೋದಕ್ಕೆ ದೇಶದ ಸರ್ಕಾರ ಹೊರಟಿದೆ. ಇದೆಲ್ಲ ಬ್ಯಾಡ್ರಪ್ಪ, ನಮ್ಮ ರೋಡ್ ಟ್ಯಾಕ್ಸ್ ಕಟ್ತೀವಲ್ಲ, ಈ ಮುಂಚೆ ಹೇಳಿದ್ವಲ್ಲ ರೋಡ್ ಟ್ಯಾಕ್ಸ್ ಇದ್ದ ಈ ಕಳೆದ 5 ವರ್ಷಗಳಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ?
ಕಳೆದ 5 ವರ್ಷಗಳಲ್ಲಿ ಬರೀ ರೋಡ್ ಟ್ಯಾಕ್ಸಿಂದ ಟೋಲಿಂದಲ್ಲ, ಗಮನ ಇಟ್ಟು ಕೇಳಿ, ಇದು ಟೋಲಿಂದಲ್ಲ, ಕೇವಲ ನಾವು ವಾಹನ ಕೊಳ್ಳುವಾಗ ಕಟ್ಟುವ ರೋಡ್ ಟ್ಯಾಕ್ಸ್ನಿಂದ ಬಂದಿರತಕ್ಕಂಥ ದುಡ್ಡು ಕಳೆದ 5 ವರ್ಷಗಳಲ್ಲಿ 5 ಲಕ್ಷ ಕೋಟಿ ದುಡ್ಡು. ಇವರು ಬಂಡವಾಳ ಹಾಕಿರತಕ್ಕಂಥದ್ದು ಎಷ್ಟು? 9 ಲಕ್ಷ ಕೋಟಿ ದುಡ್ಡು. ಅಂದರೆ ನಿಯರ್ಲಿ ನಾವು ರೋಡ್ ಟ್ಯಾಕ್ಸ್ ಕಟ್ತೀವಲ್ಲ, ಆ ರೋಡ್ ಟ್ಯಾಕ್ಸ್ ದುಡ್ಡಲ್ಲೇ ನಮಗೆ ಬೇಕಾದಂಥ ರಸ್ತೆಯನ್ನು ನಿರ್ಮಾಣ ಮಾಡ್ಕೊಬೋದು ಅಂತಕ್ಕಂಥದ್ದು ಈ ಪಿಕ್ಚರ್ ತೋರಿಸ್ತಾ ಇದೆ. ಇಷ್ಟು ಕ್ಲಿಯರ್ ಪಿಕ್ಚರ್ ಇರುವಾಗ ಇವರಿಗೆ ಲಕ್ಷ ಲಕ್ಷ ಕೋಟಿ ದುಡ್ಡನ್ನು ನಾವು ಯಾಕೆ ಆದಾಯವಾಗಿ ಮಾಡ್ಕೊಡ್ಬೇಕು? ಇಷ್ಟು ದೊಡ್ಡ ದರೋಡೆಯ ಬಗ್ಗೆ ಯಾಕೆ ಈ ದೇಶದಲ್ಲಿ ಯಾರು ಬಾಯ್ಬಿಟ್ಟು ಮಾತಾಡ್ತಾ ಇಲ್ಲ? ನಮ್ಮ ರೋಡ್ ಟ್ಯಾಕ್ಸ್ ದುಡ್ಡಿಲ್ಲ ರಸ್ತೆ ಮಾಡಿ ಸಾಕು. ಗ್ರಾಮೀಣ ಭಾರತವನ್ನು ಕಂಪ್ಲೀಟಾಗಿ ನುಂಗಿ ನೀರು ಕುಡಿತಕ್ಕಂಥ ಈ ನಿಮ್ಮ ಟೋಲ್ ರಸ್ತೆಗಳಿದಾವಲ್ಲ, ಈ ಟೋಲ್ ರಸ್ತೆಗಳು ನಮಗೆ ಬೇಕಾಗಿಲ್ಲ ಅಂತ ಯಾವಾಗ ನಮ್ಮ ಜನ ದನಿ ಎತ್ತೋದೋ ಗೊತ್ತಿಲ್ಲ. ಬಹುಶಃ ದನಿ ಎತ್ತದಂತಹ ಸ್ಥಿತಿಗೆ ನಮ್ಮ ಜನ ಆಗೋಗಿದೆ. ಜೈ ಮೋದಿ, ಜೈ ಅಮಿತ್ ಶಾ ಅಂತ ಘೋಷಣೆ ಕೂಗ್ತಾ ದುರಂಧರ್ ಸಿನಿಮಾದಲ್ಲಿ ನಕಲಿ ದಾವೂದ್ನ ನೋಡ್ತಾ ವಾಹ್ ಮೋದಿ ವಾಹ್ ಅಂತ ಮೈ ಮರ್ತಿದ್ದಾರೆ. ಹೀಗೆ ಆದರೆ ಹೆದ್ದಾರಿ ದರೋಡೆಯನ್ನು ಯಾರು ನಿಲ್ಲಿಸೋದಕ್ಕೆ ಸಾಧ್ಯ? ಈ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ ಕಾಣುತ್ತೆ. ಯಾಕೆಂದರೆ ಈಗ ಬರ್ತಾ ಇರ್ತಕ್ಕಂಥ ಜನ್ರೇಷನ್ನು ಕೂಡ ಟೋಲ್ ರಸ್ತೆಗಳ ಬಗ್ಗೆ ಒಂದು ದನಿ ಎತ್ತಕ್ಕಾಗ್ತಿಲ್ಲ. ಅವರಿಗೆ ಗ್ರಾಮೀಣ ಭಾರತದ ಪರಿಚಯ ಕೂಡ ಇಲ್ಲ. ಈ 1ನೇ ತಾರೀಕಿಂದ 5% ಎಕ್ಸ್ಟ್ರಾ ಟೋಲ್ ಆಗುತ್ತೆ, ಕಾರ್ಗಳಿಗೆ 10 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ, ಲಾರಿಗಳಿಗೆ 50 ರೂಪಾಯಿ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ. ಈಗಲಾದರೂ ಕೂಡ ದನಿ ಎತ್ತದ ಕಾದ್ ನೋಡೋಣಂತೆ. ಧನ್ಯವಾದಗಳು.